ಭಾಲ್ಕಿ ತಾಲೂಕಿನ ಭಾತಂಬ್ರಾ ಗ್ರಾಮದ ಹೊರವಲಯದಲ್ಲಿರುವ ಗಾಣದೇವತೆ ಜಾತ್ರೋತ್ಸವ ಉದ್ಘಾಟಿಸಿ ಮಾತನಾಡಿದ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ, ರಾಜ್ಯದಲ್ಲಿ ಗಾಣಿಗ ಸಮಾಜದ ಜನಸಂಖ್ಯೆ 45 ಲಕ್ಷವಿದೆ. ಸಮಾಜ ನಿರೀಕ್ಷಿಸಿದಷ್ಟು ಬೆಳವಣಿಗೆ ಕಂಡಿಲ್ಲ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಮಾಜದವರು ಇನ್ನಷ್ಟು ಬೆಳೆಯಬೇಕು. ಗಾಣಿಗ ಸಮಾಜದ ಸಂತರು, ಮಹನೀಯರು ಶ್ರಮಪಟ್ಟು ಸಮಾಜದ ಹೆಸರು ಶಾಶ್ವತಗೊಳಿಸಿದ್ದಾರೆ. ಗಾಣಿಗ ಸಮಾಜ ಒಗ್ಗಟ್ಟಾಗಬೇಕಿದ್ದು ಸಮಾಜದ ಏಕತೆಗೆ ಎಲ್ಲರೂ ಶ್ರಮಿಸಬೇಕು ಎಂದರು. ಗಾಣಿಗ ಸಮಾಜ ಸಜ್ಜನರ ಸಮಾಜವಾಗಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದರು. ಗಾಣಿಗರು ಸಜ್ಜನ ಆಗಿರುವುದರಿಂದ ಇವರ ಅಡ್ಡ ಹೆಸರಿನಲ್ಲಿ ಎಲ್ಲರಿಗೂ ಸಜ್ಜನ ಎಂದು ಕರೆಯುತ್ತಾರೆ. ಸತ್ಯ, ಶುದ್ಧ ಕಾಯಕದಿಂದ ಜನರಿಗೆ ಬೇಕಾಗುವ ಊಟದ ಎಣ್ಣೆ ತಯಾರಿಸಿ ಜನರ ಆರೋಗ್ಯ ಕಾಪಾಡುತ್ತಾರೆ ಎಂದರು. ಬಸವಾದಿ ಶರಣರ ಕಾಯಕದಿಂದ ಬಂದ ಎಲ್ಲಾ ಸಮಾಜದ ಜನರು ಲಿಂಗಾಯತರೇ ಆಗಿದ್ದಾರೆ ಎಂದು ತಿಳಿಸಿದರು. 770 ಅಮರ ಗಣಗಳಲ್ಲಿ ಗಾಣದ ಕಣ್ಣಪ್ಪರು ಒಬ್ಬರಾಗಿದ್ದರು ಎಂದ್ರ. ನಗರ ವೈಶ್ಯ ಜ್ಯೋತಿಪಣ ಗಾಣಿಗ, ಅದೇನೋ ಕರಾವಳಿ ಭಾಗದಲ್ಲಿ ಹೋದ್ರೆ ಶೆಟ್ಟಿ ಗಾಣಿಗ, ದೇವಗಾಣಿಗ, ಅನೇಕ ರೀತಿಯಲ್ಲಿ 13 ಒಳನಾಮಗಳಿಂದ ಗಾಣಿಗರು ಗುರುತಿಸ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರ ವೃತ್ತಿ ಏನಪ್ಪಾ ಅಂದ್ರೆ, ಮುಂಚೆ ಈ ಕೈಗಾರಿಕಾ ಯುಗ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಗಾಣದಲ್ಲಿ ಎಣ್ಣೆಯನ್ನು ತೆಗೆದು ಈ ಸಮಾಜಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಗಾಣಿಗ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇವತ್ತು ಯಾರಿಗೆ ಬೆಳಕನ್ನು ಕೊಟ್ಟಿದ್ದೇವೆ ಆ ಬೆಳಕಿನ ಕೆಳಗಡೆ ಕತ್ತಲೆ ಆವರಿಸ್ತದೆ ಅಂತಕ್ಕಂಥ ನಿಜ ಇಸ್ವಿಯಿಂದ 19ನೇ ಇಸ್ವಿವರೆಗೆ ಹಿಂದುಳಿದ ವರ್ಗ ಇಲಾಖೆಗೆ ಸರ್ಕಾರ ಎಷ್ಟು ಅನುದಾನವನ್ನು ಖರ್ಚು ಮಾಡಿದೆ ಒಂದು ಮಾಹಿತಿ ಬೇಕು. ಈ ಒಂದು ಹಣದಲ್ಲಿ 2A ಸಮಾಜಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಿ, ಆ 2A ಸಮಾಜಗಳಲ್ಲಿ ಗಾಣಿಗ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದೀರಿ ವಿವರಣೆಯನ್ನು ಕೇಳಿದ ಒಂದು ಪತ್ರವನ್ನೇ. ಪ್ರಾಸ್ತಾವಿಕವಾಗಿ ಗಾಣಿಗರ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ SB ಶಜನಿಶೆಟ್ಟಿ ಮಾತನಾಡಿ, ಸಮಾಜದ ಪಾಲಕರು ಮತ್ತು ಯುವಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಾಲೂಕಿನಲ್ಲಿ ಸಂಘಟನೆ ಅಭಾವದಿಂದ ಯುವ ಸಮೂಹ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಮುಂದುವರಿಯುತ್ತಿಲ್ಲ ಎಂದ್ರ. ಇನ್ನು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಹುಲಸೂರು ಶಿವಾನಂದ ಸ್ವಾಮೀಜಿ, ಸಿದ್ದಾರೂಢ ಮಠದ ಶಂಕರಾನಂದ ಸ್ವಾಮೀಜಿ, ಚಳಕಗುಡ್ಡದ ಮಹಾಂತೇಶ ಸ್ವಾಮೀಜಿ ಮಾತನಾಡಿದ್ರು. ಸುತ್ತಮುತ್ತಲ ಗ್ರಾಮಗಳ ಜನರು ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದ್ರ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.